ಗುರುದೇವರು ಏನನ್ನೋ ಮಾತನಾಡದೆ ಅವನ ಕೈಗೆ ತೂತಾದ ಹಳೆಯ ಬುಟ್ಟಿಯನ್ನು ಕೊಟ್ಟರು. ಗೊಂದಲದಲ್ಲಿದ್ದರೂ ವಿಧೇಯನಾಗಿ ಖಾಯ್ ಬುಟ್ಟಿಯನ್ನು ಹಿಡಿದು ಮಂಜಾದ ಕಾಡಿನೊಳಗೆ ನುಗ್ಗಿ ಹೋಗುತ್ತಿದ್ದ. ನಂಬಿಕೆಯಿಂದ ನೀರಿನೊಳಗೆ ಕೂತ ಅವನು ಬುಟ್ಟಿಯನ್ನು ಮುಳುಗಿಸಿದ. ಆದರೆ ಅವನು ಮೇಲೆತ್ತುತ್ತಿದ್ದಂತೆ ನೀರು ಪ್ರತಿಯೊಂದು ತೂತಿನಿಂದ ಹೊರಬರುತ್ತಿತ್ತು. ಅದು ಅವನನ್ನು ಚಿಂತೆಗೀಡು ಮಾಡಿತು. ಅವನು ಪಾಚಿಗಟ್ಟಿದ ಹಾದಿಯಲ್ಲಿ ನಡೆದು ಹೋಗುತ್ತಿದ್ದ. ನಿಶಬ್ದವಾದ ಮಿನುಗುವ ಜಾಡನ್ನು ಹಿಡಿದು ಹೋಗುತ್ತಿದ್ದ. ಅವನ ಕೈಗಳು ನಿರಾಶೆಯಿಂದ ನಡುಗಿದವು. ಚಿಂತೆಗೀಡಾಗಿದ್ದ ಅವನ ಮುಖದಿಂದ ಬೆವರು ಸುರಿಯುತ್ತಿತ್ತು. ಮಠದ ಮೆಟ್ಟಿಲುಗಳ ಬಳಿ ಖಾಯ್ ದುಃಖದಿಂದ ಖಾಲಿಯಾದ ಬುಟ್ಟಿಯನ್ನು ನೋಡುತ್ತಿದ್ದ. ಗುರುದೇವ ಕೆಂಜೆ ನಗುಮುಖದಿಂದ ಎಲ್ಲವೂ ತಿಳಿದಿರುವ ಹಾಗೆ ಅವನಿಗಾಗಿ ಕಾಯುತ್ತಿದ್ದರು. ಖಾಯ್ ಅವನ ತಲೆಯನ್ನು ಬಾಗಿಸಿದ. ಸೋತಿರುವ ದುಃಖದಿಂದ ಜೋರಾಗಿ ಉಸಿರಾಡುತ್ತಿದ್ದ ಅವನ ಕಣ್ಣಲ್ಲಿ ನೀರು ತುಂಬಿತು. ನಿಧಾನವಾಗಿ ಗುರುದೇವ ಕೆಂಜೆ ಅವರ ಕೈಯನ್ನು ತೋರಿಸಿ ಕಾಡಿನ ಹಾದಿಯನ್ನು ತೋರಿಸಿದರು. ಖಾಯ್ ಹಿಂತಿರುಗಿ ನೋಡುತ್ತಾನೆ. ಅವನ ಕಣ್ಣುಗಳು ಅದನ್ನು ನಂಬಲಾರದಷ್ಟು ಆಶ್ಚರ್ಯಚಕಿತವಾಗುತ್ತದೆ. ಸಂಪೂರ್ಣ ಹಾದಿಯು ಬಣ್ಣ ಬಣ್ಣದ ಹೂವುಗಳಿಂದ ಅರಳಿರುವುದನ್ನು ಕಂಡನು.